ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹಂಸ ಅವರು ಸಾಕಷ್ಟು ಸದ್ದು ಸುದ್ದಿ ಮಾಡಿದ್ರು ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಆಚೆ ಬಂದಿದ್ರು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಒಂದು ಹೊಸ ಸಿನಿಮಾದ ಮುಹೂರ್ತದಲ್ಲಿ ನನಗೆ ಸಿಕ್ಕಿದ್ದಾರೆ. ಸೊ ಮಾತನಾಡ್ಸೋಣ, ಯಾವ ಸಿನಿಮಾ ಏನು ಎತ್ತ ಕೇಳೋಣ ಅವ್ರನ್ನೇ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ನಾನು ಫೈನ್, ಸೂಪರ್ ಆಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಂಬಂಧ ಹೇಗಿರುತ್ತೆ ಅಂದರೆ ಆಗಾಗ ಸಿಗ್ತಾನೆ ಇರ್ತೀವಿ. ಸೊ ನೀವಿಲ್ಲದೆ ನಾವಿಲ್ಲ. ಸೊ ನಾವು ಸಿನಿಮಾಗಳು ಮಾಡಿದೆ ನಿಮಗೂ ಏನು ಜನಗಳಿಗೆ ತೋರಿಸೋದಕ್ಕೆ ಏನು ವಿಷಯ ಇರೋದಿಲ್ಲ. ಸೊ ಹಾಗಾಗಿ ವಿ ಆರ್ ಕನೆಕ್ಟೆಡ್. ಸೊ ಹಾಗಾಗಿ ಭೇಟಿ ಮಾಡ್ತಾನೆ ಇರ್ತೀವಿ. ಏನು ಸಿನಿಮಾ ಮುಹೂರ್ತದ ಬಗ್ಗೆ ಅಂದರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ ಈ ಸಿನಿಮಾದಲ್ಲಿ. ಸಿಂಚನ್ ಅವರ ತಾಯಿ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ. ತಾಯಿ ಕ್ಯಾರೆಕ್ಟ್ರ್ ಮೊದಲನೇ ಸಲ ನಾನು ತಾಯಿ ಕ್ಯಾರೆಕ್ಟ್ರ್ ಮಾಡ್ತಿರೋದು. ಅದಕ್ಕೆ ಕ್ಯಾರೆಕ್ಟ್ರು ಚಿಕ್ಕಮ್ಮನ ರೋಲ್ ಎಲ್ಲ ಮಾಡಿದ್ದೆ, ಬಟ್ ತಾಯಿ ಕ್ಯಾರೆಕ್ಟ್ರ್ ಮಾಡ್ತಿರೋದು ಮೊದಲನೇ ಸಲ. ಸಿಂಚನ್ ತಾಯಿ ಕ್ಯಾರೆಕ್ಟ್ರ್ ಮಾಡ್ತಿರೋದು ಖುಷಿ ಇದೆ. ಯಾಕಂದರೆ ಸುದೀಪ್ ಸರ್ ಜೊತೆ ನಾನು ದಮ್ಮಲ್ಲಿ ಅವ್ರಿಗೆ ತಂಗಿಯಾಗಿ ಮಾಡಿದ್ದೆ. ಈಗ ಅವ್ರ ಅಕ್ಕನ ಮಗನಿಗೆ ನಾನು ತಾಯಿ ರೋಲ್ ಮಾಡ್ತಾಯಿದ್ದೀನಿ. ಇಟ್ಸ್ ಸಚ್ ಎ ಕೋಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೊಡಕ್ಷನ್ ಹೌಸು, ಕತೆ ಚೆನ್ನಾಗಿದೆ, ನನ್ನ ಪಾತ್ರ ಚೆನ್ನಾಗಿದೆ. ಅಂದರೆ ಸಿನಿಮಾಗಳಲ್ಲಿ ನಾನು ಒಂದೊಳ್ಳೆ ಪಾತ್ರ ಮಾಡಬೇಕು ಅಂದರೆ ಆ್ಯಕ್ಟಿಂಗ್ ಸ್ಕೋಪ್ ಇರೋಂಥ ಪಾತ್ರಗಳು ಮಾಡಬೇಕು ಅಂತ ತುಂಬ ವರ್ಷದಿಂದ ವೆಯ್ಟ್ ಮಾಡಿದ್ದೀನಿ ಇದಕ್ಕೆ ಮುಂಚೆನೇ ಸಿನಿಮಾಗಳು, ಇಲ್ಲ ಅಂತ ಹೇಳಿಲ್ಲ. ಬಟ್ ಇನ್ನೂ ಒಂದು ಸ್ಟ್ರಾಂಗ್ ರೋಲ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇದು ಆ ಒಂದು ಡ್ರೀಮ್ ಫುಲ್ಫಿಲ್ಲಿಂಗ್ ಪಾತ್ರನೇ ಅಂತ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ ಪಾತ್ರ. ಫುಲ್ ಸಿನಿಮಾ ಸ್ಕ್ರೀನ್ ಪ್ಲೇಸು ಜಾಸ್ತಿ ಇದೆ. ಫುಲ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ. ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು, ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ಇನ್ನು ಬಿಗ್ ಬಾಸ್ ಸೀಸನ್ 11ಇಂದ ಆಚೆ ಬಂದಿದ್ದಕ್ಕೆ ಸಿನಿಮಾ ಆಫರ್ ಸಿಕ್ತು, ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆಯಾ, ಅಥವಾ ಇಲ್ಲ ಈ ಕ್ಷಣದಲ್ಲಿ ನಾನು ಇರಬೇಕಿತ್ತು ಅಂತ ಅನಿಸ್ತಾ ಇದೆಯಾ? ಇರಬೇಕಿತ್ತು ಅಂತಲೇ ಅನಿಸುತ್ತೆ. ಯಾಕಂದರೆ ಯಾವಾಗ ನಾನು ಬಿಗ್ ಬಾಸ್ ನೋಡಿದ್ರು ಅಥವಾ ಅದು ಪ್ರೋಮೋ ಏನೇ ನೋಡಿದ್ರು ನಾವಿರಬೇಕಿತ್ತಲ್ಲ ಅಂತ ಅನಿಸುತ್ತೆ. ಒಂದು ಆ ಹೆಲ್ದಿ ಕಾಂಪಿಟೇಷನ್ ಬಂದುಬಿಡುತ್ತೆ. ನಾನಿರಬೇಕಿತ್ತು ಇವ್ರ ಬದಲು, ಆ ಫೀಲ್ ಅಂತೂ ಇದ್ದೇ ಇದೆ. ಬಟ್ ಎಲ್ಲದಕ್ಕೂ ಎವ್ರಿ ಬ್ಲ್ಯಾಕ್ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಅನ್ನೋ ಹಾಗೆ ಈಗ ಹೊರಗಡೆ ಬಂದ ಮೇಲೂ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ದು, ಓಕೆ, ಐ ಆಮ್ ಹ್ಯಾಪಿ. ಸುದೀಪ್ ಅವ್ರು ಬಂದಿದ್ರು ಬೆಳಗ್ಗೆ ಮುಹೂರ್ತಕ್ಕೆ, ನಿಮಗೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಏನಾದರೂ ಕಿವಿ ಮಾತು ಹೇಳಿದ್ರ ಈ ಸಿನಿಮಾದ? ಅಂದರೆ ಆಲ್ ದ ಬೆಸ್ಟ್ ಹೇಳ್ತಾರೆ, ಬೆನ್ ತಟ್ತಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಸೊ ಕಾಲ್ ಮಾಡಿ ಏನಾದರೂ ವಿಶ್ ಮಾಡಿದೆ? ಇಲ್ಲ, ಸುದೀಪ್ ಸರ್ ಕಾಲ್ ಮಾಡಿ ಇಲ್ಲ. ಸುದೀಪ್ ಸರ್ ಇಲ್ಲೂ ಮೀಟ್ ಮಾಡೋದು ಮಿಸ್ ಮಾಡಿಕೊಂಡೆ. ಎಲಿಮಿನೇಟ್ ಆದಾಗಲೂ ಅವ್ರು ಇರಲಿಲ್ಲ, ಯಾಕಂದರೆ ಆವಾಗ ಅವರು ಆ ವೀಕೆಂಡ್ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಸೊ ಇಲ್ಲೂ ಮಿಸ್ ಮಾಡಿಕೊಂಡೆ. ನಾನು ಬಾದಾಮಿಲಿ ಬೇರೆ ಯಾವುದೋ ಶೋಗೆ ಹೋಗಿದ್ದೆ. ಸೊ ಇವತ್ತು ಬೆಳಗ್ಗೆ ಜಸ್ಟ್ ಬ್ಯಾಂಗ್ಳೂರಿಗೆ ಬಂದು ಮನೆಗೆ ಹೋಗಿ ಜಸ್ಟ್ ಫ್ರೆಶ್ ಅಪ್ ಆಗಿ ಓಡ್ಕೊಂಡು ಬಂದೆ ನಾನು. ಸ್ಟಿಲ್ ಐ ಮಿಸ್ಡ್ ಹಿಮ್. ಇಟ್ಸ್ ಓಕೆ. ಮೇ ಬಿ ಸಮಥಿಂಗ್ ಬಿಗ್ ಇಸ್ ವೇಟಿಂಗ್ ಅಂತ ಅನಿಸುತ್ತೆ. ಸಣ್ಣದ್ರಲ್ಲಿ ಮಿಸ್ ಆಗ್ತಾ ಇದ್ದೀನಿ. ಸೊ ಒಂದು ದೊಡ್ಡದೇನೋ ಕಾಯ್ತಿದೆ ಅಂತ ಅನಿಸುತ್ತೆ. ಸೊ ಫಿನಾಲೆಯಲ್ಲಿ ಅವ್ರನ್ನ ಮೀಟ್ ಮಾಡ್ತೀನಲ್ಲ, ಸೊ ಆವಾಗ ಇದೆಲ್ಲ ಮಿಸ್ಸಿಂಗ್ ಎಲ್ಲ ಅಲ್ಲಿ ಫುಲ್ಫಿಲ್ ಮಾಡ್ಕೋತೀನಿ. ಇನ್ನು ಸುದೀಪ್ ಅವ್ರಿಗೆ ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು, ಸ್ಟೇಟ್ ಅವಾರ್ಡ್ ಬಂತು ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬಿಟ್ಟು ಪೈಲ್ವಾನ್ಗೆ. ವಿಶ್ ಮಾಡಿದ್ರಾ? ಇಲ್ಲ, ಅದೇ ಹೆಂಗಾಗುತ್ತೆ ಅಂತಂದರೆ ಸುದೀಪ್ ಸರ್ ಕಾಲ್ ಮಾಡಬೇಕಂದ್ರೆ ಭಯ ಆಗುತ್ತೆ, ಅವ್ರ ಜೊತೆ ಮಾತಾಡಬೇಕಂದ್ರೂ ಭಯ ಆಗುತ್ತೆ. ಅಂದರೆ ಅವ್ರು ಎಲ್ಲಿರ್ತಾರೋ, ಯಾವ ಮೂಡಲ್ಲಿ ಇರ್ತಾರೋ, ಎಲ್ಲಿ ಬ್ಯುಸಿ ಇರ್ತಾರೋ ಗೊತ್ತಿಲ್ಲ. ಸೊ ಫಿನಾಲಲ್ಲಿ ಮೀಟ್ ಮಾಡಿದಾಗ ಆವಾಗ ವಿಶ್ ಮಾಡ್ತೀನಿ. ಇವತ್ತು ಮುಹೂರ್ತದಲ್ಲಿ ಬಂದಿದ್ದರು, ಆದರೆ ನಾನು ಸ್ವಲ್ಪ ಲೇಟ್ ಆಯಿತು ಬರೋದು, ಹಾಗಾಗಿ ಸಿಗಲಿಲ್ಲ. ಇಲ್ಲ ಡೆಫಿನೆಟಾಗಿ ಎದುರುಗಡೆ ವಿಶ್ ಮಾಡ್ತಿದ್ದೆ. ಬಟ್ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದ್ರೆ ಇಲ್ಲೇ ವಿಶ್ ಮಾಡ್ತೀರಿ. ಈಗ ಸುದೀಪ್ ಸರ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನೀವು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ನ ಗೆದ್ದಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ಇನ್ನೇನು ಹೇಳೋದು, ನೀವೆಲ್ಲ ಅವರೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ. ಅವ್ರ ಮಾತಿಂದ ಇರ್ಬೋದು, ಸಜೆಷನ್ಸಿಂದ ಇರ್ಬೋದು. ಸೊ ಇಟ್ಸ್ ಲೈಕ್ ಆ ಥರದ ಒಂದು ಪರ್ಸ್ನಾಲಿಟಿ ಒಂಥರ ನಮಗೊಂಥರ ದಾರಿದೀಪ ಥರನೇ. ಇನ್ನು ಈ ಸೀಸನ್ 11ಅಲ್ಲಿ ಸುದೀಪ್ ಅವರ ನಿರೂಪಣೆ ಅಂತ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಮುಂದೆ ಬರೋ ನಮಗೆ ಗೊತ್ತಿಲ್ಲ, ಇರ್ತಾರೋ ಇರಲ್ವೋ, ಏನು ಬೇಕಾದರೂ ಆಗ್ಬೋದು. ಬಟ್ ಮುಂದಿನ ಕಂಟೆಸ್ಟೆಂಟ್ಗಳು ಏನನ್ನೆಲ್ಲ ಮಿಸ್ ಮಾಡ್ಕೊಳ್ಬೋದು, ಬಿಕಾಸ್ ಅವರು ಪ್ರತಿಯೊಂದು ಬುದ್ಧಿ ಮಾತು ಹೇಳೋದಾಗಿರ್ಬೋದು, ಬೈಯೋದಾಗಿರ್ಬೋದು, ಅದರಿಂದ ಒಂದು ಕಾರಣ ಇರುತ್ತೆ, ಸ್ಟ್ರಾಂಗ್ ರೀಸನ್ ಇರುತ್ತೆ. ಸುಮ್ಮನೆ ಯಾವುದನ್ನು ಮಾಡೋದಿಲ್ಲ. ಸೊ ಏನೆಲ್ಲ ಮಿಸ್ ಮಾಡ್ಕೋತಾರೆ? ಡೆಫಿನೆಟಾಗಿ ಸುದೀಪ್ ಸರ್ ಅವರ ಗತ್ತು, ಆ ಮಾತು, ಅವ್ರು ಕನ್ವೆ ಮಾಡೋ ಮೆಸೇಜ್, ಅಂದರೆ ಹೊರಗಡೆ ಜನ ನಮ್ಮ ಬಗ್ಗೆ ಏನು ಅನ್ಕೊತಾ ಇದ್ದಾರೆ ಅನ್ನೋದನ್ನ ನಮಗೆ ಕನ್ವೆ ಮಾಡೋ ರೀತಿ, ಆಮೇಲೆ ಅವ್ನು ಪಾಲಿಶ್ಡ್ ವೇಲ್ ಬೈಯೋದಿರ್ಬೋದು, ಗದರೋದಿರ್ಬೋದು, ಆ ಗದರೋದ್ರಲ್ಲೇ ಒಂದು ಪ್ರೀತಿ ತೋರಿಸೋದಿರ್ಬೋದು, ಅದನ್ನೆಲ್ಲ ಖಂಡಿತ ಮಿಸ್ ಮಾಡ್ಕೋತಾರೆ. ಡೆಫಿನೆಟಾಗಿ ಸುದೀಪ್ ಸರ್ ಅವರನ್ನೇ ಮಿಸ್ ಮಾಡ್ಕೋತಾರೆ. ನಿಮಗೇನು ಅನಿಸುತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಸೀಸನ್ 12ಗೆ ತರ್ತಾರೆ ಅನ್ಸುತ್ತಾ, ಅಥವಾ ಅವರು ಸ್ಪಷ್ಟಪಡಿಸಿದ್ದಾರೆ ಬರಲ್ಲ ಅಂತ ಅನ್ಸುತ್ತಾ?
ಸ್ಪಷ್ಟಪಡಿಸಿದ್ದಾರೆ, ಬಟ್ ನಮ್ಮ ಚಾನಲ್ ಅವ್ರ ಕೆಪಾಸಿಟಿ ಇದೆ ಕನ್ವಿನ್ಸ್ ಮಾಡೋಕ್ಕೆ. ಓ ಸಿಕ್ಕಾಪಟ್ಟದ ವೆರಿ ಮಚ್ ಟ್ಯಾಲೆಂಟೆಡ್, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ದೇ ನೋ ವಾಟ್ಸಪ್ ಪ್ಲಸ್ ಆ್ಯಂಡ್ ಮೈನಸ್. ಸೊ ಸುದೀಪ್ ಸರ್ ಜೊತೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಹಾಗಾಗಿ ದೇ ನೋ ವೇರ್ ಟು ಕ್ಯಾಚ್ ಹಿಮ್. ಎಮೋಷ್ನಲಿ ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಬಟ್ ಅದೇ ಒಳ್ಳೆ ಕಾಸ್ಗೋಸ್ಕರ ಅವರು ನಾನು ಬಿಗ್ ಬಾಸ್ ಮಾಡಲ್ಲ, ನನ್ನ ಸಿನಿಮಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಅದೇ ಹೇಳ್ತಾ ಇದ್ದೆ. ಕನ್ನಡ ಇಂಡಸ್ಟ್ರಿಗೆ ಈಗ ಒಂದು ಬ್ಯಾಂಕ್ ಬೇಕೇ ಬೇಕಾಗಿದೆ. ಎಲ್ಲೋ ಗ್ರಾಫ್ ಕೆಳಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಸುದೀಪ್ ಸರ್ ಅಂತ ಹೀರೋಗಳು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ಸೊ ಹಾಗಾಗಿ ಫಾರ್ ಮೀ ಪರ್ಸ್ನಲಿ ಅವ್ರನ್ನ ಹೋಸ್ಟಾಗಿ ನೋಡೋದಕ್ಕೆ ಅಂತ ಐ ವಾಂಟ್ ಟು ಸಿ ಹಿಮ್ ಆನ್ ಸ್ಕ್ರೀನ್. ಥಿಯೇಟರ್ಸಲ್ಲಿ ನೋಡೋಕ್ಕೆ ಇಷ್ಟ, ಅವ್ರ ಹೀರೋಯಿಸಮ್ ನೋಡೋಕ್ಕೆ ಇಷ್ಟ. ಮ್ಯಾಕ್ಸ್ ಸಿನಿಮಾ ನೋಡಿದೆ ನಾನು. ಸೊ ಆ ಥರ ಒಂದು ಬಿಗ್ ಸ್ಕ್ರೀನಲ್ಲಿ ಆ ಥರ ಒಂದು ವೈಬಲ್ಲಿ ಅವ್ರನ್ನ ನೋಡೋದಕ್ಕೆ ಇಷ್ಟ. ಇನ್ನು ಸುದೀಪ್ ಅವರು ನಿರೂಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ನಟರ ಹೀರೋಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ, ಆಮೇಲೆ ಡಾಲಿ ಧನಂಜಯ್, ರಮೇಶ್ ಅರವಿಂದ್, ಇವ್ರುಗಳ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರು ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಂತೂ ಆಗಲ್ಲ, ಬಟ್ ಇವ್ರು ಓಕೆ ಅಂತ ಅನ್ಸಿದ್ರೆ? ಅಂದರೆ ನಾವು ಅದನ್ನ ಯೋಚನೆ ಮಾಡಿಲ್ಲ. ಅಂದರೆ ಇನ್ನೂ ನಾವು ವಿ ಆರ್ ನಾಟ್ ಶ್ಯೂರ್ ಸುದೀಪ್ ಸರ್ ಮಾಡಲ್ಲ ಅನ್ನೋದು. ಸೊ ಹಾಗಾಗಿ ಆಲ್ಟರ್ನೇಟ್ ಯೋಚನೆ ಮಾಡಿಲ್ಲ. ಜನ ಅವ್ರವ್ರಿಗೆ ಯಾರ್ಯಾರು ಇಷ್ಟ ಅವ್ರವ್ರ ಹೆಸರು ಹೇಳ್ತಾ ಇರ್ತಾರೆ. ಸೊ ಡಿ ಬಾಸ್ ಫ್ಯಾನ್ಸು ಡಿ ಬಾಸ್ ಹೆಸರು ಹೇಳ್ತಾರೆ, ರಿಷಬ್ ಶೆಟ್ಟಿ ಫ್ಯಾನ್ಸು ಅವ್ರ ಹೆಸರು ಹೇಳ್ತಾರೆ. ಸೊ ದಟ್ಸ್ ಹೌ ಫ್ಯಾನ್ ಫಾಲೋಯಿಂಗ್ ಇಸ್. ಅಂದರೆ ಅವರ ಫೇವ್ರೆಟ್ ಹೀರೋಗಳನ್ನ ಆ ಜಾಗದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಹೇಳೋದು ಸ್ಟಾರ್ಸ್ಗಳು, ಸೂಪರ್ ಸ್ಟಾರ್ಗಳು ಯಾರ್ಯಾರಿದ್ದಾರೆ, ಡಿ ಬಾಸ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಬೇರೆ ಹೀರೋಗಳು ಯಶ್ ಅವರು ಇರ್ಬೋದು, ಅವ್ರು ಸಿನಿಮಾಗಳು ಮಾಡಿದ್ರೆ ಚೆಂದ. ಅಂದರೆ ಇನ್ನಷ್ಟು ಸಿನಿಮಾಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ಇನ್ನಷ್ಟು ಸಿನಿಮಾಗಳು ಬರಬೇಕು ಅಂತಂದರೆ ಅವ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ಕನ್ನಡ ಇಂಡಸ್ಟ್ರಿ ಮೊದಲು ಕನ್ನಡ ಇಂಡಸ್ಟ್ರಿ ಉಳಿಬೇಕು. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಸಿ ದೆಮ್ ಲೈಕ್ ಅ ಹೋಸ್ಟ್ ಪರ್ಸ್ನಲಿ. ಅವ್ರನ್ನೆಲ್ಲ ನಾನು ಹೀರೋಗಳಾಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ಹೋಸ್ಟ್ ಅಂತ ಬಂದಾಗ ನಿಜವಾಗ್ಲೂ ಪ್ರೊಡಕ್ಷನ್ ಹೌಸರೇ ಏನು ಯೋಚನೆ ಮಾಡಿಲ್ಲ ಇನ್ನು ಯಾರನ್ನ ತೊಗೋಬೇಕು ಅನ್ನೋದು. ಎಲ್ಲ ಊಹಾಪೋಹಗಳಷ್ಟೇ. ಯಾರು ಬಂದರೂ ಸುದೀಪ್ ಸರ್ ಜಾಗನಂತೂ ತುಂಬಕ್ಕಾಗಲ್ಲ. ಈಗ ನಾವು ಒಂದು ಸೀರಿಯಲಲ್ಲೇ ಒಂದು ಕ್ಯಾರೆಕ್ಟರ್ ಬೇರೆಯವ್ರು ಮಾಡಿದ್ರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ಸುದೀಪ್ ಸರ್ ಅವರೆಲ್ಲ ಒಂದು ದೇ ಮೇಡ್ ಒಂದು ಮಾರ್ಕ್ ಹೋಸ್ಟಿಂಗ್ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ. ಸೊ ಅವ್ರ ಜಾಗ ಯಾರೂ ತುಂಬೋದಕ್ಕಾಗೋದಿಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೌ ದಿಲ್ ಫಿಲ್ ಹಿಸ್ ಪ್ಲೇಸ್ ಅನ್ನೋದು ನಿಜವಾಗ್ಲೂ ಚಾಲೆಂಜೆ ಬಿಗ್ ಬಾಸ್ ಟೀಮ್ಗೆ. ಇನ್ನು ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಒಬ್ಬರ ಹೆಸರನ್ನ ಜಾಸ್ತಿ ಹೇಳ್ತಾ ಇದ್ದಾರೆ, ಹನುಮಂತು ಅಂತ ಹೇಳಿಬಿಟ್ಟು. ಸೊ ಹನುಮಂತು ಬಗ್ಗೆ ನಿಮಗಿರುವಂಥ ಒಪಿನಿಯನ್, ಗೆಲ್ತಾರ, ಕಪ್ ತಗೋತಾರ? ಚಾನ್ಸಸ್ ಇದೆ, ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಯಾರೂ ಕಪ್ ಗೆದ್ದಿಲ್ಲ. ಸೊ ಇವ್ರು ಗೆದ್ದರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಬಟ್ ಡೆಫಿನೆಟಾಗಿ ಬೇರೆ ಕಂಟೆಸ್ಟೆಂಟ್ಸ್ಗಳು ಡಿಸಪಾಯಿಂಟ್ ಆಗೇ ಆಗುತ್ತೆ. ಯಾಕಂದರೆ ಮೊದಲಿಂದ ನಾವಿದ್ದೀವಿ, ನಮ್ಗೆ ಸಿಕ್ಕಿದ್ದೇ ಇರೋದು ಅವ್ರಿಗೆ ಸಿಕ್ಕಿದೆ ಅನ್ನೋದು. ಯಾಕಂದರೆ ಈಗ ಹೊರಗಡೆ ನಾವು ಶೋ ನೋಡಿಕೊಂಡು ಒಳಗಡೆ ಹೋಗಿ ಆಟ ಆಡೋದು ಇಟ್ ವಿಲ್ ಬಿ ಲಿಟಲ್ ಈಸಿ. ಸೊ ಹನುಮಂತವರು 4 ವಾರ ಆದಮೇಲೆ ಬಂದಿದ್ದನ್ನು ಅವ್ರಿಗೆ ಸ್ವಲ್ಪ ಈಸಿನೇ ಆಯಿತು. ಸೊ ಹಿಂಗೆ ಆಡಬೇಕು, ಏನು ಮಾಡಬೇಕು ಅಂದರೆ ವಿಕ್ರಮ್ ಅಂದರೆ ಹಿಂಗಿರ್ತಾರೆ, ಭವ್ಯ ಅಂದರೆ ಹೆಂಗಿರ್ತಾರೆ, ಅಥವಾ ಧನರಾಜ್ ಅಂದರೆ ಹೆಂಗಿರ್ತಾರೆ. ಸೊ ಇಲ್ಲಿ ಹ್ಯಾವ್ ಒನ್ ಐಡಿಯಾ. ಸೊ ಹಾಗಾಗಿ ಅವ್ರಿಗೆ ಈಸಿ ಆಗಿದೆ. ಸೊ ಈಸ್ ವೆರಿ ಲಕ್ಕಿ. ಈಗ ಅವ್ರು ಎಲ್ಲ ರಿಯಾಲಿಟಿ ಶೋಲ್ಲೂ ಗೆದ್ದಿದ್ದಾರೆ ನಾನು ಅಂದ್ಕೊಂಡಿರೋ ಹಾಗೆ. ಸೊ ಸಿಂಪತಿ ತುಂಬ ವರ್ಕ್ ಆಗ್ತಾಯಿದೆ ಹನುಮಂತಗೆ. ಅವರು ಪಂಚ ಉಟ್ಕೊಂಡು ಪೆದ್ದಂಗಿರೋದು, ಪೆದ್ದ ಏನಲ್ಲ, ಶಾಣೆ ಇದನವ. ಸೊ ಆ ಥರ ಇರೋದೇ ಅವ್ರಿಗೆ ಪ್ಲಸ್ ಆಗ್ತಾಯಿದೆ. ಸಿಂಪತಿ ವರ್ಕ್ ಸಮ್ಟೈಮ್ಸ್, ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಿಗ್ ಬಾಸಲ್ಲಿ ನಾವು ರಿಯಲ್ ಆಗಿದ್ದೀವಿ, ನಾವಾಗೇ ಇದ್ದೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ರಿಯಲ್ ಆಗಿ ಆಟ ಆಡ್ಕೊಂಡು ಬಂದಿರೋದು ಅಂದರೆ ಅವರಾಗೆ ಇದ್ದವ್ರು ಯಾರು, ಆ್ಯಂಡ್ ಮುಖವಾಡ ಹಾಕ್ಕೊಂಡು ಇಲ್ಲಿ ತನಕ ಬಂದಿರೋರು ಯಾರು ಹಂಸ ಪ್ರಕಾರ? ಮೋಸ್ಟ್ ಆಫ್ ದಮ್ ಯಾರು ಅವರಾಗಿರಲೇ ಇಲ್ಲ. ಯಾಕಂದರೆ ಎಲ್ಲರೂ ಸೀಸನ್ಸ್ಗಳನ್ನ ನೋಡ್ಕೊಂಡು ಬಂದು ಸೊ ಹಿಂಗಿದ್ರೆ ವರ್ಕ್ ಆಗತ್ತೆ. ಸೊ ನಾವೊಂದು ಈ ಥರದೊಂದು ಪೇರ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಇವ್ರ ಜೊತೆ ನಾವು ಟಕ್ಕರ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಉಳಿತೀವಿ ಅಂತ ಅಂದ್ಕೊಂಡೇ ಬಂದಿದ್ದಾರೆ. ಯಾರು ಅವ್ರಿಲ್ಲ. ನಾಟ್ 100% ಡೆಫಿನೆಟ್ಲಿ. ಡ್ರಾಮಾ ಅಂತಲ್ಲ, ಅದೇ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಮಾಡ್ತಾನೆ ಇದ್ದಾರೆ. ಒಂದು ಗೇಮಿಗೆ ಸ್ಟ್ರಾಟಜೀಸ್ ಬೇಕು. ನಾವಾಗ ಇದ್ದೋಗ್ಬಿಟ್ರೆ ಜಗದೀಶ್ ಅವ್ರ ಥರ ಆಗುತ್ತೆ. ಸೊ ಈಗ ಜಗದೀಶ್ ಅವರಾಗೇ ಇದ್ದರು.
ಅವರು ಹೊರಗಡೆ ಹೆಂಗೆ ಮಾತಾಡ್ತಾರೋ ಒಳಗಡೆನೂ ಅದೇ ರೀತಿ ಮಾತಾಡ್ತಾರೆ. ಅವ್ರು ಬಿಗ್ ಬಾಸ್ಗೂ ಕೇರ್ ಮಾಡಿದವರಲ್ಲ. ಸೊ ಶೋ ಯಾರಿಗೂ ಬಿಟ್ಟಿಲ್ಲ ಅವರು. ಎಲ್ಲರ ಬಗ್ಗೆನೂ ಅಲ್ಲಿ ಎಕ್ಸ್ಪೋಸ್ ಬಿಗ್ ಬಾಸ್ ಅಂತ ಹೇಳಿದ್ದಾರೆ. ಹಾಗೆ ಹೀಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವ್ರು ಒಳಗಡೆ ಇರೋದು ಇದ್ದಾಗೂ ಹಾಗೆ, ಹೊರಗಡೆ ಇದ್ದಾಗಲೂ ಇವಾಗಲೂ ಹಾಗೆ ಇದ್ದಾರೆ. ಸೊ ಇದ್ದಾಗ ಕಷ್ಟ ಆಗ್ಬಿಡತ್ತೆ ಟು ಬಿ ಇನ್ ದ ಗೇಮ್. ಎಲ್ಲಿ ಸುಮ್ಮನೆ ಇರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ನಮ್ಮ ತನ ತೋರಿಸ್ಕೋಬೇಕು, ಎಲ್ಲಿ ಹೈಡ್ ಮಾಡಬೇಕು ಅಂತ ಇರೋರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆಲವರು ಉಳ್ಕೊಂಡಿದ್ದಾರೆ ಬೈ ಹಾರ್ಡ್ ವರ್ಕ್, ಕೆಲವರು ಬೈ ಲಕ್ಕೇ ಉಳ್ಕೊಂಡಿರೋದು. ಜನ ವೋಟ್ ಮಾಡಿದ್ದಾರೆ, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇರೋರು ವೋಟ್ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಸೊ ಬೈ ಲಕ್ ಹಾರ್ಡ್ ವರ್ಕ್ ಎರಡೂ ಮಾತಾಗುತ್ತೆ. ಇನ್ನು ಜಗದೀಶ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯಿತು, ಅವರೊಂದು ನೇಮ್ ಕಟ್ಟಿರ್ತಾರೆ, ಡಾರ್ಲಿಂಗ್ ಅಂತ ಕರಿತಾ ಇರ್ತಾರೆ ನಿಮಗೆ. ಸೊ ಹಂಸ್ ಅಂತಲೂ ಕರಿತಾ ಇರ್ತಾರೆ, ಡಾರ್ಲಿಂಗ್. ಓಕೆ ರೈಟ್. ಅಲ್ಲ, ಒಂದ್ಸಲ ಎಲ್ಲೋ ಜಗದೀಶ್ ಅವರು ಐ ಲವ್ ಯು ಮೈ ಡಾರ್ಲಿಂಗ್ ಅಂತೆಲ್ಲ ಹೇಳಿರೋದುಂಟು. ಕ್ಯಾಪ್ಟನು ಐ ಲವ್ ಯು ಕ್ಯಾಪ್ಟನ್ ಅಂತ ಹೇಳ್ತಿದ್ರು, ಹಂಸ್ ಅಂತ ಜಾಸ್ತಿ ಹೇಳ್ತಾ ಇದ್ರು. ಆ ನೇಮ್ ಇಲ್ಲೂ ಹೊರಗಡೆ ಯಾರಾದರೂ ನಿಮ್ಮ ಫ್ಯಾನ್ಸ್ಗಳು ಕರೆಯೋದು ಆ ಥರ ಕ್ಯಾರಿ ಆಗಿದೆಯಾ? ಈಗ ಹಂಸ್ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ನಾನು ಎಲ್ಲೋದು ಜಗದೀಶ್ ಅವ್ರನ್ನ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಲೈಕ್ ಇಸ್ ನೇಮ್ ಇಸ್ ಟ್ಯಾಗ್ಡ್ ವಿತ್ ಮೀ ಅಂತ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಇಟ್ ಶುಡಂಟ್ ಬಿಕಮ್ ನೆಗೆಟಿವ್ ಹೋಪ್ಫುಲಿ ಅಷ್ಟೇ. ಫೈನಲಿ ನಿಮ್ಮ ಸಿನಿಮಾದ ಮುಖಾಂತರ ಈಗ ಹಂಸ ಅವ್ರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಬ್ಯುಸಿ ಆಗ್ತಾರೆ ಅನ್ನುವಂಥದ್ದು. ಬಟ್ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತಾ? ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಕೇಳಿದ್ದೆ, ನೀವು ಆಚೆ ಬಂದಾಗ ನೀವು ಯಾಕೆ ಆಚೆ ಬಂದ್ರಿ, ಏನು ರೀಸನ್ ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಗೊತ್ತಿಲ್ಲ ಅಂತಲೇ ಹೇಳಿದ್ರಿ. ಸೊ ಇವಾಗ ಉತ್ತರ ಸಿಗ್ತಾ? ಬಿಕಾಸ್ ನೀವು ನೋಡ್ತಾ ಇದ್ದೀರಾ ರಿಯಲ್ ಆಗಿ ಶೋನ. ಅಂದರೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ ಅದು ಹೇಳ್ಬಿಡ್ಬೇಕು ಅನಿಸುತ್ತೆ. ತುಂಬ ಮೆಂಟಲ್ ಪ್ರೆಷರ್ ತೊಗೋಬಾರ್ದು. ಸೊ ಅದೆಲ್ಲ ಒಂದು ಕಡೆ ನನಗೆ ಮೈನಸ್ ಆಯಿತು ಅಂತ ಅನಿಸುತ್ತೆ. ಐ ಟುಕ್ ಟೈಮ್ ಟು ರಿಯಾಕ್ಟ್ ಆರ್ ಟು ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಸೊ ಅದಕ್ಕೋಸ್ಕರ ಮೈನಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನೇನು ಸಿನಿಮಾ ಮುಹೂರ್ತ ಆರಂಭ ಆಗಿದೆ, ಶೂಟಿಂಗ್ ಕೂಡ ಆರಂಭ ಆಗುತ್ತೆ. ಇನ್ನೊಂದು ವಿಷಯ, ಈಗ ಬಿಗ್ ಬಾಸ್ಗೆ ಹೋಗಿದ್ರು, ಹಾಗಾಗಿ ಸುದೀಪ್ ಅವ್ರ ಪ್ರೊಡಕ್ಷನಲ್ಲಿ ಅಪರ್ಚುನಿಟಿ ಕೊಟ್ಟರು ಅನ್ನೋದು ದಯವಿಟ್ಟು ಯಾರು ಅನ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ಸುದೀಪ್ ಸರು ಮನೆಯೊಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಭೇದ ಭಾವ ಮಾಡಲ್ಲ. ಅವ್ರ ಫೇವ್ರೆಟ್ ಇವ್ರ ಫೇವ್ರೆಟ್ ಅಂತ. ಯಾರು ಆಡ್ತಾರೆ ಅವ್ರ ಪರ ಮಾತಾಡ್ತಾರೆ, ಯಾರು ಆಡಲ್ಲ ಅವ್ರನ್ನ ತಿದ್ದುತ್ತಾರೆ. ಸೊ ಹಂಗಿರುವಾಗ ಡೆಫಿನೆಟ್ಲಿ ದಿಸ್ ಆಪರ್ಚುನಿಟಿ ಈಸ್ ನಾಟ್ ಜಸ್ಟ್ ಬಿಕಾಸ್ ಐ ವೆಂಟ್ ಟು ಬಿಗ್ ಬಾಸ್. ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ, ಸೊ ಈ ಪಾತ್ರ ನಾನು ತೂಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಸುದೀಪ್ ಸರ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಈ ಪಾತ್ರ ಮಾಡ್ತಿರೋದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಬಟ್ ಡೈರೆಕ್ಟ್ರಿಗೆ ಅನಿಸಿದೆ ಇವರು ಆ ಪಾತ್ರ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಈ ಸಿನಿಮಾದಲ್ಲಿದ್ದೀನಿ, ಈ ಪಾತ್ರದಲ್ಲಿದ್ದೀನಿ. ಸೊ ಯಾರು ಅದನ್ನು ಇದಕ್ಕೆ ದಯವಿಟ್ಟು ಲಿಂಕ್ ಮಾಡ್ಕೋಬೇಡಿ, ಕನೆಕ್ಟ್ ಮಾಡ್ಕೋಬೇಡಿ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಸೊ ಯಾರು ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋದಕ್ಕೆ ಅವ್ರಿಗೆ ನಾನು ಪಾತ್ರ ಸೂಟ್ ಆಗ್ತೀನಿ ಅಂತ ಅನಿಸಿದೆ. ಸೊ ಹಾಗಾಗಿ ತೊಗೊಂಡಿದ್ದಾರೆ. ಸೊ ಇಟ್ಸ್ ಆಲ್ ಲೈಕ್ ಡೈರೆಕ್ಟರ್ಗಳು ಒಂದು ಕಲ್ಪನೆಗೆ ಅವರು ಇಟ್ಕೊಂಡಿರ್ತಾರಲ್ಲ, ಈ ಥರ ಇರಬೇಕು ಅಂತ. ಸೊ ಅದಕ್ಕೆ ನಾನು ಮ್ಯಾಚ್ ಆಗಿದ್ದೀನಿ. ಸೊ ದಟ್ಸ್ ವೈ ಐ ಆಮ್ ಹಿಯರ್ ಅಷ್ಟೇ. ಡೆಫಿನೆಟ್ಟಾಗಿ ಬಿಗ್ ಬಾಸ್ ನನಗೆ ಪಾಪ್ಯುಲಾರಿಟಿ ನೇಮ್ ಕೊಟ್ಟಿದೆ, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಅದೇ ಅವಕಾಶಗಳು ಹೇಗಾಗುತ್ತೆ ಅಂತಂದರೆ ಅದೃಷ್ಟ ಅವಕಾಶ ತಂದು ಕೊಡುತ್ತೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಮಾತ್ರ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಇನ್ನು ಫೈನಲಿ ನಿಮ್ಮ ಸಿನಿಮಾದ ಮುಖಾಂತರ, ಬಿಕಾಸ್ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದರೆ ಜನ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಇವರಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಹಂಸ ಅವರು ಏನೇನು ಪ್ರಾಮಿಸ್ ಮಾಡ್ತಾರೆ ಸಿನಿಮಾದ ಮುಖಾಂತರ? ಸ್ಕ್ರಿಪ್ಟ್ ಚೆನ್ನಾಗಿದೆ ಸಿನಿಮಾದು, ಒಂದೊಳ್ಳೆ ಸ್ಕ್ರಿಪ್ಟು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಅವ್ರ ಸಿನಿಮಾ ಬಗ್ಗೆ ಹಾಗೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ಬಟ್ ನನ್ನ ಕತೆ ನಾನು ಬ್ರೀಫ್ ಮಾಡಿದಾಗ ಡೈರೆಕ್ಟ್ರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಆ್ಯಂಡ್ ಹ್ಯಾಸ್ ವೆರಿ ಗುಡ್ ವಿಷನ್, ಅಂದರೆ ಏನು ಬೇಕು ಏನು ಬೇಡ ಅನ್ನೋದು ಅವರು ಹ್ಯಾಸ್ ವೆರಿ ಗುಡ್ ಕ್ಲಿಯರ್ ವಿಷನ್ ಇದೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ. ಅಂದರೆ ಸುದೀಪ್ ಸರ್ ಅವ್ರ ಅಕ್ಕನ ಮಗ ಫಸ್ಟ್ ಟೈಮು ಸಿನಿಮಾದಲ್ಲಿ ಮಾಡ್ತಿರೋದು, ಲಾಂಚ್ ಆಗ್ತಿರೋದು. ಸೊ ಹೀಲ್ ಗಿವ್ ಇಸ್ ಬೆಸ್ಟ್ ಅಂತ ಅಂದ್ಕೊತೀನಿ. 100% ಕೊಟ್ಟೇ ಕೊಡ್ತಾರೆ. ಸುದೀಪ್ ಸರ್ ಡೆಫಿನೆಟ್ಲಿ ಬೇರೆಯವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ ಅಂದಾಗ ಅವ್ರಿಗೂ ಮಾರ್ಗದರ್ಶನ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಬಂದಿರೋಂಥ ಹುಡುಗ, ಸೊ ಅವರಷ್ಟೇ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಅನ್ಕೋತೀನಿ. ಐ ವಿಶ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಹಂಸ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.